ನಮಸ್ಕಾರ. ನಾನು ಬಹುಜನ ಸಮಾಜ ಪಾರ್ಟಿಯ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಲೋಕಳ್ಳಿ ರಮೇಶ್ ಅಂತೇಳಿ. ಈಗಾಗಲೇ ತಾವೆಲ್ಲ ಗಮನಿಸಿದಂಗೆ SDPIಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ MK ಫೈಜಿ ಅವರನ್ನು ಈ ಇಡಿ ಏನು ಇವತ್ತು ಒಂದು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇಡಿ ಸಂಸ್ಥೆ ಇದೆ, ಆ ಸಂಸ್ಥೆ ಅರೆಸ್ಟ್ ಮಾಡಿರ್ತಕ್ಕಂಥ ತಾವೆಲ್ಲ ಗಮನಿಸಿದಿರಿ. ಅದನ್ನು ನಮ್ಮ ಬಹುಜನ ಸಮಾಜ ಪಕ್ಷ ತಾಲೂಕು ಕ್ಷೇತ್ರ ಸಮಿತಿ ಖಂಡಿಸ್ತದೆ. ಯಾಕೆ ಅಂತಂದರೆ ಈ ದೇಶದಲ್ಲಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಆ ಕಾನೂನನ್ನ ಗೌರವಿಸ್ತಕ್ಕಂಥ ಒಂದು ಸಂಸ್ಥೆ ಯಾವುದೇ ಒಂದು ಪಕ್ಷದಡಿ ಕೆಲಸ ಮಾಡ್ತಕ್ಕಂಥ ತಪ್ಪು ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ತನಿಖೆಗೆ ಒಳಪಡಿಸಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವರದಿಯನ್ನು ರೆಡಿ ಮಾಡಿ ಅವ್ರು ಏನೋ ತಪ್ಪು ಮಾಡಿದರೆ ಅದನ್ನು ಜನರ ಮುಂದೆ ತರ್ತಕ್ಕಂಥ ಕೆಲಸ ಆಗಬೇಕೇ ವಿನಃ ಅವ್ರನ್ನ ಅರೆಸ್ಟ್ ಮಾಡಿ ಇವತ್ತು ಗೊಂದಲ, ಇಡೀ ದೇಶದಲ್ಲೇ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ತಾವೆಲ್ಲ ಕಾಣ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಈ ಒಂದು ಕೃತ್ಯವನ್ನು ನಾನು ಖಂಡಿಸ್ತೇನೆ. ಮುಂದೆ ಈ ಹೋರಾಟಕ್ಕೆ ಅವರೇ ಆದಿಯನ್ನು ಮಾಡಿಕೊಟ್ಟಿದ್ದಾರೆ. ಇಡೀ ರಾಷ್ಟ್ರಾದ್ಯಂತ ಹೋರಾಟ ಆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಅವ್ರನ್ನ ಹೊರಗಡೆ ರಿಲೀಸ್ ಮಾಡಬೇಕು. ಮತ್ತು ಈ ತಾಲೂಕಿನಲ್ಲಿ ಹೋರಾಟ ಮಾಡ್ತಿರೋರಿಗೆ ಅವರೊಟ್ಟಿಗೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. MK ಫೈಜಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಅವರು ತಿಳಿಯದೇನೇನು ಮಾಡಿದ್ದಾರೆ ಅನ್ನೋದು ನಮಗೊಂದು ಅರ್ಥ ಆಗ್ತಾ ಇಲ್ಲ. ಅವರು ಹೋರಾಟ ವಕ್ಫಿನ ವಿಚಾರದಲ್ಲಿ ಅವರು ಹೋರಾಟ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಇದನ್ನು ನಿಲ್ಲಿಸ್ತಾರೆ ಅನ್ನೋದು ಅವರ ಒಂದು ಉದ್ದೇಶಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಸರಿಯಲ್ಲ, ಇದಕ್ಕೆ ನನ್ನ ವಿರೋಧ ಇದೆ. ಹಾಗೆ ಪ್ರತಿಯೊಂದು ಕಡೆಯೂ ಇದರ ವಿಚಾರದಲ್ಲಿ, ವಕ್ಫಿನ ವಿಚಾರದಲ್ಲಿ SDPI ಅವರು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಮಾಧ್ಯಮದಲ್ಲೂ ಮತ್ತು TV ಇದರಲ್ಲೆಲ್ಲ ನೋಡ್ತಾ ಇದ್ದೀವಿ. ಆದರೆ ಒಳ್ಳೆಯ ವಿಚಾರ ಅವ್ರು ಮಾಡ್ತಾ ಇರೋದು. ಇನ್ನು ಮುಂದೆ ನಾವು ಕೂಡ ನಮ್ಮ ಎಲ್ಲ ಒಂದು ಸಮುದಾಯ ಎಲ್ಲ ಸೇರಿ ನಾವು ಮಾಡಬೇಕು ಅನ್ನೋದು ನಮ್ಮ ಒಂದು ನಿರ್ಧಾರಕ್ಕೆ ಬಂದಿದ್ದು. ನೋಡೋಣ. ಕೇಂದ್ರ ಸರ್ಕಾರದ BJP ವಿರುದ್ಧ ಏನು ಇವು ಇಡೀ ದೇಶದ ಮುಸಲ್ಮಾನರ ವಿರುದ್ಧ, ವಕ್ಫ್ ಬಿಲ್ಲಿನ ವಿರುದ್ಧ, ಇಡೀ ಇದ್ರ ಬಗ್ಗೆ ಧ್ವನಿ ಎತ್ತುವಂಥ ಎಲ್ಲರ ವಿರುದ್ಧ ಸಿಡಿಯನ್ನು ರಾಜಕಾರಣ ಮಾಡ್ತಿರುವಂಥ, ಒಂದು ಕೋಮುವಾದವನ್ನು ಹರಡುವಂಥ ಕೆಲಸವನ್ನು ಮಾಡ್ತಿರುವಂಥ ಏನು ಕೇಂದ್ರ ಸರ್ಕಾರ BJP ಇದೆ, ಏನು SDPIಯ ರಾಷ್ಟ್ರೀಯ ಅಧ್ಯಕ್ಷರು ಫೈಜಿ ಅವರಿಗೆ ಏನು ಇವರು ಅರೆಸ್ಟ್ ಮಾಡಿದ್ದಾರೆ ಇಡಿ ಹೆಸರಲ್ಲಿ, ಇವರ ಒಂದು ಷಡ್ಯಂತ್ರ ಏನಿದೆ, ಇಡೀ ದೇಶದಲ್ಲಿ SDPIಯವರು ವಕ್ಫ್ ಬಿಲ್ಲಿನ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಇಡೀ ಒಂದು ಕೇಂದ್ರ ಸರ್ಕಾರಕ್ಕೆ ಸಡ್ಡು ಹೊಡೆಯುವಂಥ ಒಂದು ಸಂದರ್ಭದಲ್ಲಿ ಇವರು ಸೇಡ್ ತೀರಿಸಿಕೊಳ್ಳುವುದಕ್ಕೋಸ್ಕರ ಏನು ಇದಕ್ಕಿಂತ ಮುಂಚೆ ಯಾವುದೇ ಅವ್ರ ಮೇಲೆ ಹಗರಣ ಇಲ್ಲದೆ, ಯಾವುದೇ ಇಡಿ ಒಂದು ತನಿಖೆ ಇಲ್ಲದೆ ಇದ್ದಂಗೆ ವಕ್ಫ್ ಬಿಲ್ಲಿನ ಹೋರಾಟದಲ್ಲಿದ್ದಂತಹ SDPI ರಾಷ್ಟ್ರೀಯ ಅಧ್ಯಕ್ಷರಿಗೆ ಅರೆಸ್ಟ್ ಮಾಡುವಂಥ ಉದ್ದೇಶ ಏನು ಅಂತ ಇಡೀ ದೇಶದ ಜನ ಎಲ್ಲರೂ ತಿಳ್ಕೊಂಡಿದ್ದಾರೆ. ಏನು ಈ ಕೋಮುವಾದ ಹರಡುವಂಥ RSSನ BJP ಏನಿದೆ, ತಕ್ಷಣ ಈ SDPI ರಾಷ್ಟ್ರೀಯ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ನಾನು BSPಯ ರಾಜ್ಯ ಉಪಾಧ್ಯಕ್ಷನಾಗಿ ಆಗ್ರಹವನ್ನು ಮಾಡ್ತೇನೆ. ಮತ್ತು ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಯಾವುದೇ ಶಕ್ತಿ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ. ಇಡೀ ದೇಶದ ಮುಸಲ್ಮಾನರು ಎಲ್ಲ ಏನು ಜಾತ್ಯತೀತ ಪರ ರಾಜಕೀಯ ಪಕ್ಷಗಳು, ಬಹುಜನ ಸಮಾಜ ಪಕ್ಷ ಸಹ ಈ ಒಂದು ಹೋರಾಟದಲ್ಲಿ ಇಡೀ ದೇಶದಲ್ಲಿ ಆಂದೋಲನ ಮಾಡ್ತದೆ. ಈ ಒಂದು SDPIಯ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ನಾನು ಏನು ಬಹುಜನ ಸಮಾಜ ಪಕ್ಷದ ಪರವಾಗಿ ತಕ್ಷಣ ಅವ್ರಿಗೆ ಬಿಡುಗಡೆ ಮಾಡಬೇಕಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸುಳ್ಳು ಆರೋಪಗಳನ್ನು ಹೊರಿಸುವಂಥ, ಸುಳ್ಳು ಆರೋಪದಲ್ಲಿ ಹಲವಾರು ಜನರನ್ನು ಜೈಲಿಗಟ್ಟುವಂಥ ಈ ಸುಳ್ಳುಕ್ಕೆ ಷಡ್ಯಂತ್ರ ಹೆಚ್ಚು ದಿನ ನಿಮ್ಮದು ನಡೆಯೋದಿಲ್ಲ. ತಕ್ಷಣ ಈ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. SDPI ರಾಷ್ಟ್ರೀಯ ನಾಯಕರನ್ನ ಒಂದು ಹತ್ತಿಕ್ಕುವ ಸಲುವಾಗಿ ಕೇಂದ್ರ ಸರ್ಕಾರ ಮಾಡಿರುವಂಥ ಇದು ಕುತಂತ್ರ, ಗೊತ್ತಾಯ್ತಲ್ಲ. ಯಾವುದೇ ಕಾರಣಕ್ಕೇನು ನಮ್ಮ ಹೋರಾಟವನ್ನು ನಾವು ಕೈ ಬಿಡುವುದಿಲ್ಲ. ಅದು ಗೆಲ್ಲುವ ತನಕನೂ ನಮ್ಮ ಹೋರಾಟ ಉಂಟೇ ಉಂಟು. ಮತ್ತು ಅವ್ರು ಯಾವ ಥರದ ಸೆಕ್ಷನ್ ಹಾಕಿದ್ರು ಸಹ ಅದಕ್ಕೆ ಉತ್ತರವಾಗಿ ನಮ್ಮ ಸಂಘಟನೆ ಮತ್ತು SDPIಯಿಂದ ಕೊಡ್ತೀವಿ. ಅವರನ್ನು ಬಿಡಲೇಬೇಕು. ಇವತ್ತು ವಕ್ಫ್ ಬಿಲ್ಲಿನ ವಿರುದ್ಧ ಧ್ವನಿ ಎತ್ತಿದಂತಹ SDPIಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಫೈಜಿ ಅವರನ್ನು ಇಡಿ ದಾಳಿ ಮುಖಾಂತರ ಅವರನ್ನ ಬಂಧನಕ್ಕೆ ಒಳಪಡಿಸಿದೆ. ಹಾಗಿದ್ರೆ ನಾನು ಒಂದು ಪ್ರಶ್ನೆಯನ್ನು ಈಗ ಕೇಳಬೇಕಾಗುತ್ತೆ. ಎಲೆಕ್ಷನ್ ಬಾಂಡ್ ಅನ್ನುವ ಒಂದು ಬಾಂಡಿನ ಮೂಲಕ ಇವತ್ತು ಜನರ ದುಡ್ಡನ್ನು ತಮ್ಮ ಪಕ್ಷದ ಚುನಾವಣೆಗೆ ಬಳಸಿರ್ತಕ್ಕಂಥ ಸನ್ಮಾನ್ಯ ಮೋದಿಯವರನ್ನು ಯಾಕೆ ಬಂಧಿಸಿಲ್ಲ? ಅವ್ರನ್ನ ಬಂಧಿಸಬೇಕಲ್ಲ.
ಯಾಕೆ ಚುನಾವಣಾ ಆಯೋಗ ಸುಮ್ಮನೆ ಇದೆ ಅಂತ ಪ್ರಶ್ನೆ ಕೇಳಬೇಕಂತ ಅವಶ್ಯಕತೆಯೂ ಇದೆ. ಹಾಗೆಯೇ ಇವತ್ತು ವಕ್ಫ್ ಅನ್ನೋದು ಯಾರದೋ ಆಸ್ತಿಯನ್ನು ಕಿತ್ಕೊಂಡಿದ್ದಲ್ಲ. ಹಿಂದಿರ್ತಕ್ಕಂಥ ಮುಸಲ್ಮಾನ್ ರಾಜರುಗಳು ವಕ್ಫ್ ಅಂತ ಬರೀ ಬಾಯಿ ಮಾತಿನಿಂದ ಕೊಟ್ಟಿದ್ದಾರೆ. ಅದಕ್ಕೆ ಈಗ ದಾಖಲೆ ಕೊಡಿ, ಇಲ್ಲ ಅಂದರೆ ಅದನ್ನು ನಾವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ತೀವಿ ಅಂತ ಹೇಳ್ತಾರೆ. ಮತ್ತು ವಕ್ಫ್ ಅನ್ನೋ ಒಂದು ಸಂಸ್ಥೆ, ಅದು ಮುಸಲ್ಮಾನರ ಸಂಸ್ಥೆ ಆಗಿದೆ. ಆ ಸಂಸ್ಥೆಗೆ ಇತರ ಕೋಮಿನವರನ್ನು ಕೂಡ ಅದರೊಳಗಡೆ ಹಾಕಿ ಸಮಿತಿಯನ್ನು ರಚನೆ ಮಾಡ್ತೇವೆ ಅಂತ ಆ ಬಿಲ್ಲಲ್ಲಿ ಹೇಳಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಮುಸಲ್ಮಾನ ಸಮುದಾಯ ವಿದೇಶಗಳಲ್ಲಿ ದುಡಿದು ನಮ್ಮ ದೇಶಕ್ಕೆ ಎಷ್ಟು ಹಣವನ್ನು ತಂದು ಈ ದೇಶವನ್ನು ಉದ್ಧಾರ ಮಾಡ್ತಾರೆ ಅನ್ನೋದನ್ನು ಸನ್ಮಾನ್ಯ ಮೋದಿಯವರು ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ಇಲ್ಲಿಯ ಬಡ ಮುಸಲ್ಮಾನರು ದೇಶ ವಿದೇಶಗಳಿಗೆ ಹೋಗಿ ರಾತ್ರಿ ಹಗಲನ್ನದೇ ದುಡಿದು ಈ ದೇಶಕ್ಕೆ ತಂದು ಈ ದೇಶದ ಅಭಿವೃದ್ಧಿ ಆಗ್ತಾ ಇದೆ. ಅದು ಯಾಕೆ ಮುಸಲ್ಮಾನರನ್ನು ಕಾಣೋದಿಲ್ಲ ಮೋದಿಯವರಿಗೆ? ಮುಸಲ್ಮಾನರ ಮಕ್ಕಳು ಸಂಖ್ಯೆ ಜಾಸ್ತಿ ಮಾಡ್ತಾರೆ. ಎಲ್ಲಿದೆ ಈಗ? ಈಗಾಗಲೇ ಹಿಂದೆ 75, 90, 95ರಿಗಿಂತ ಇವತ್ತು ನಾವು ನೋಡಿದರೆ 2.6 ಬಂದಿದೆ. 4.6 ಇದ್ದಿದ್ದು 2.6 ಬಂದಿದೆ. ಮುಸಲ್ಮಾನರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಕೂಡ ಮುಸಲ್ಮಾನರು ಈ ದೇಶದ ಎಲ್ಲ ಸಂಪತ್ತನ್ನು ಕಬಳಿಸಿಬಿಡ್ತಾರೆ ಅಂತ ಹೇಳುವಂಥ ಸನ್ಮಾನ್ಯ ಮೋದಿಯವರಿಗೆ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಆ ಕಾರಣದಿಂದ ಸುಳ್ಳು ಕೇಸಿನಿಂದ ಇವತ್ತು ಏನು ಫೈಜಿ ಅವರನ್ನು ಬಂಧನದಲ್ಲಿ ಇಟ್ಟಿದ್ದೀರಿ, ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.